ಮೈಸೂರಿನ ಹುಣಸೂರಿನಲ್ಲಿ ದರೋಡೆಕೋರರು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಹಾಡು ಹಗಲೇ ಜ್ಯುವೆಲರಿ ಶಾಪ್ಗೆ ನುಗ್ಗಿದಂತಹ ಕಳ್ಳರು ಕೋಟಿ ಕೋಟಿ ರೂಪಾಯಿ ಬಂಗಾರವನ್ನ ಹೊತ್ತುಕೊಂಡು ಹೋಗಿದ್ದಾರೆ. ಇದರ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡ್ ಬರೋಣ ಬನ್ನಿ. ಹುಣಸೂರಿನಲ್ಲಿ 4 ರಿಂದ 5 ಕೋಟಿ ಮೌಲ್ಯದ ಚಿನ್ನ ದರೋಡೆ. ಹಾಡು ಹಗಲೇ 4 ಮುಸುಕುದಾರಿಕೆಗಳ ಅಟ್ಟಹಾಸ. ಅದು ನವೆಂಬರ್ 19, 2025. ಇಡೀ ಬೆಂಗಳೂರನ್ನ ಒಂದು ಕ್ಷಣ ಬೆಚ್ಚಿಬಿಚ್ಚಿಸಿತ್ತು. ಹಾಡು ಹಗಲೇ HDFC ಬ್ಯಾಂಕಿನ ATM ವಾಹನವನ್ನು ಅಡ್ಡಗಟ್ಟಿ ಸರಿಸುಮಾರು 7.11 ಕೋಟಿ ರೂಪಾಯಿಗಳನ್ನ ಕಳ್ಳರು ದೋಚಿದ್ರು. RBI ಅಧಿಕಾರಿಗಳ ಸೋಗಿನಲ್ಲಿ ಬಂದಂತವರು ಕೋಟಿ ಕೋಟಿ ಹಣ ಕದ್ದು ತಗಲಾಕೊಂಡಿದ್ರು. ಈ ಘಟನೆ ಜನರ ಮನಸ್ಸಿನಲ್ಲಿ ಮಾಸುವ ಮುನ್ನವೇ ಮತ್ತು ಅಂಥದ್ದೇ ಒಂದು ದೊಡ್ಡ ದರೋಡೆ ರಾಜ್ಯದಲ್ಲಿ ನಡೆದಿದೆ. ಮೈಸೂರು ಜಿಲ್ಲೆಯ ಹುಣಸೂರಿನಲ್ಲಿ 4 ರಿಂದ 5 ಕೋಟಿ ಮೌಲ್ಯದ ಚಿನ್ನಾಭರಣ ವಜ್ರವನ್ನ ಕಳ್ಳರು ಕದ್ಕೊಂಡು ಹೋಗಿದ್ದಾರೆ. ಬೈಕಿನಲ್ಲಿ ಬಂದಂತಹ 5 ಜನ ಮುಸುಕುದಾರಿಗಳು ಗುಂಡಿನ ದಾಳಿಯನ್ನು ನಡೆಸಿ ಮೂಟೆ ಮೂಟೆ ಬಂಗಾರವನ್ನ ಹೊತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಚಿನ್ನ ಅನ್ನೋದು ಬಡವರ ಪಾಲಿನ ಗಗನ ಕುಸುಮವಾಗ್ತಾ ಇದೆ. ದಿನೇ ದಿನೇ ಚಿನ್ನದ ಬೆಲೆ ಗಗನಕ್ಕೇರ್ತಾ ಇದೆ. ಹೀಗಾಗಿಯೇ ಎಲ್ಲರ ಕಣ್ಣು ಕೂಡ ಚಿನ್ನದ ಅಂಗಡಿಗಳ ಮೇಲೇನೆ ಬಿದ್ದಿದೆ. ಬಂಗಾರದ ಬೇಟೆ ಆಡೋದಕ್ಕೆ ಕಳ್ಳರು ಜ್ಯುವೆಲರಿ ಶಾಪ್ಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದೀಗ ಹುಣಸೂರಿನಲ್ಲಿ ಬಂಗಾರದ ಖಜಾನೆಯನ್ನ ಎತ್ತಾಕೊಂಡು ಹೋಗ್ಬಿಟ್ಟಿದ್ದಾರೆ. ಅದು ಮಧ್ಯಾಹ್ನ ಸರಿಸುಮಾರು 2 ಗಂಟೆ 40 ನಿಮಿಷ ಸಮಯ ರೀ. ಹುಣಸೂರಿನ ಔಟ್ಸ್ಕರ್ಟ್ನಲ್ಲಿರುವಂತಹ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್ಗೆ 5 ಜನ ಕಳ್ಳರು ಎಂಟ್ರಿ ಕೊಟ್ಟಿದ್ದಾರೆ. ಬೈಕಿನಲ್ಲಿ ಬಂದಂತಹ ಕದಿಮರು ಮುಖಕ್ಕೆ ಮಾಸ್ಕ್ ಅನ್ನು ಹಾಕಿಕೊಂಡು ಬಂಗಾರದ ಅಂಗಡಿಗೆ ನುಗ್ಗಿದ್ದಾರೆ. ಯಾರಿವರು, ಏನಾಗ್ತಾ ಇದೆ ಅಂತ ನೋಡೋದ್ರೊಳಗಡೆನೆ ಮ್ಯಾನೇಜರ್ ಮೇಲೆ ಗುಂಡಿನ ದಾಳಿಯನ್ನ ನಡೆಸಿದ್ರು ಈ ಕದಿಮರು. ಜ್ಯುವೆಲರಿ ಶಾಪ್ನಲ್ಲಿದ್ದವರೆಲ್ಲ ಬೆಚ್ಚಿ ಬೀಳ್ತಾ ಇದ್ದಂತೆ ಇಡೀ ಅಂಗಡಿಯನ್ನೇ ಗುಡಿಸಿ ಗುಡ್ಡಾಂತರ ಮಾಡಿದ್ದಾರೆ ಈ ಕದಿಮರು. ಬೆಳ್ಳಿ ಆಭರಣಗಳನ್ನ ಬಿಟ್ಟು ಕೇವಲ ಬಂಗಾರ ಹಾಗೂ ವಜ್ರಾಭರಣಗಳನ್ನ ತುಂಬಿಕೊಂಡು ಹೋಗಿದ್ದಾರೆ. ಇನ್ನು ಬೈಕ್ನಲ್ಲಿ ಬಂದಂತಹ 5 ಜನ ಮುಸುಕುದಾರಿಗಳ ಪೈಕಿ ಓರ್ವ ಹೆಲ್ಮೆಟ್ ಅನ್ನ ಬಿಟ್ಟು ಪರಾರಿಯಾಗಿದ್ದಾನೆ. ಗುಂಡಿನ ದಾಳಿಗೆ ಒಳಗಾದಂತಹ ಚಿನ್ನದ ಅಂಗಡಿಯ ಮ್ಯಾನೇಜರ್ ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸ್ಥಳಕ್ಕೆ ಆಗಮಿಸಿದಂತಹ ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ದು, ಎಲ್ಲಿಂದ ಬಂದ್ರು, ಯಾವ ಕಡೆಯಿಂದ ಹೋದ್ರು ಅನ್ನೋದನ್ನ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದಾರೆ. ಒಟ್ನಲ್ಲಿ ದಿನೇ ದಿನೇ ದರೋಡೆಕೋರರ ಅಟ್ಟಹಾಸ ರಾಜ್ಯದಲ್ಲಿ ಹೆಚ್ಚಾಗ್ತಾನೇ ಇದೆ. ಪೊಲೀಸರ ಭಯವಿಲ್ಲದೆ ಹಾಡು ಹಗಲೇ ದರೋಡೆಗೆ ಇಳಿತಾ ಇದ್ದಾರೆ. ಇಂಥವರಿಗೆ ಬೆಂಡ್ ಹತ್ತಿ ಬ್ರೇಕ್ ಹಾಕುವ ಕೆಲಸವನ್ನ ಪೊಲೀಸರು ಇಮಿಡಿಯೇಟ್ ಆಗಿ ಮಾಡಬೇಕಾಗಿದೆ ಅನ್ನುವಂಥದ್ದೇ ಎಲ್ಲರ ಆಶಯ. ಕ್ರೈಮ್ ಬ್ಯೂರೋ, ರೆಬಲ್ TV, ಬೆಂಗಳೂರು.